ಸುಭಾಷ್ ಅವರೇ, ಇಲ್ಲಿ ಯಾಕೆ ಕೂತಿದ್ದೀರಾ? ಏನಾಯಿತು? ಏ ಏನಿಲ್ಲ ಏನಿಲ್ಲ, ಅದು ಚೆನ್ನಾಗಿ ಗಾಳಿ ಬೀಸಿತಲ್ಲ ಇಲ್ಲಿ, ಅದಕ್ಕೆ ಬಂದು ಇಲ್ಲೇ ಕೂತ್ಕೊಂಡೆ. ಏನಾಯ್ತು ಸರಸ್ವತಿ ಅವರೇ? ಏನಾದರೂ ಅಡುಗೆ ಮಾಡೋಕ್ಕೆ ಏನೂ ಸಿಗ್ತಾ ಇಲ್ವಾ? ಹುಡ್ಕೊಡ್ಬೇಕಾ? ಬಂದೇ ರೀ. ಅದು ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಸುಭಾಷ್ ಅವರೇ. ಏನು ಅಡುಗೆ ಮಾಡೋಕ್ಕೆ ಬರಲ್ವಾ? ಪರವಾಗಿಲ್ಲ ಬಿಡಿ, ಮಾಡೋಕ್ಕೆ ಬರಲ್ಲ ಅಂದ್ರೇನು, ನಾನು ಮಾಡ್ತೀನಿ. ಹೌದಾ, ನೀವೇ ಮಾಡ್ತೀರಾ? ಹಾಗಾದರೆ ನಿಮಗೆ ಬರುತ್ತಲ್ವಾ ಚೆನ್ನಾಗಿ? ಓ, ಕೇಳ್ತಿರಲ್ಲ, ಯಾವ ಥರ ಅಡುಗೆ ಬೇಕು ಹೇಳಿ, ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ? ಸರಿ ಸರಿ ಆಯಿತು. ಮತ್ತು ಮನೆ ಚಿಕ್ಕದು, ಏನು ಅನ್ಕೋಬೇಡಿ. ಅಯ್ಯೋ, ಇದೇನು ಈ ಥರ ಹೇಳ್ತಾ ಇದ್ದೀರಾ? ಏನಿಲ್ಲ, ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ಚಿಕ್ಕದಾದರೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು. ಓ ಹೌದಾ, ಥ್ಯಾಂಕ್ ಯು. ಮತ್ತು ಆಫೀಸು ಬಿಡಿ, ನೀವೇನು ಬರಬೇಡಿ, ಆರಾಮಾಗಿ ಮನೇಲಿರಿ. ಅಯ್ಯೋ, ಯಾಕೆ, ಏನಾಯಿತು? ಬರಬಾರ್ದ ನಾನು? ಏ ಹಂಗಲ್ಲ, ಅದು ಆರಾಮಾಗಿ ಮನೇಲಿರಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಬನ್ನಿ, ನಿಮ್ಗೆ ಇಷ್ಟ ಅಂದರೆ ಬನ್ನಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸರಿ ಆಯಿತು. ಸರಿ ನೋಡಿ, ನಮ್ಮದೇನು ಅಭ್ಯಂತರ ಇಲ್ಲ, ನೀವು ಬರಬೇಕಂದ್ರೆ ಬನ್ನಿ ಅಷ್ಟೇ. ಮನೇಲೇನಾದರೂ ರೆಸ್ಟ್ ತಗೋತೀನಿ ಅಂತ ಆ ಥರ ಏನಾದರೂ ಅಂದರೂ ಪರವಾಗಿಲ್ಲ, ಮನೇಲೇ ರೀ. ನಾನು ನಿಮ್ಗೆ ಯಾವುದಕ್ಕೂ ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಸರಿ. ಮತ್ತು ಸರಿ ಬನ್ನಿ, ನಿಮ್ಗೆ ಏನು ಬೇಕು ಮಾಡಿಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಮಾಡ್ತೀನಿ. ಬರಲ್ಲ ಅಂದ್ರಿ? ಅಯ್ಯೋ, ಸುಮ್ಮನೆ ಅಂದಪ್ಪ, ಬರಲ್ಲ ಅಂತ ಏನಂತೀರಾ ಅಂತ. ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ. ಹಾಂ, ಏನು ರೀ ಸರಸ್ವತಿ ಅವರೇ, ತಮಾಷೆ ಮಾಡ್ತೀರಾ? ತುಂಬ ಮಾತಾಡ್ತೀರಾ ಬಿಡಿ, ನಿಮ್ಮಷ್ಟು ಮಾತು ಬರಲ್ಲ ನನಗೆ. ಹಾಂ, ಅಲ್ಲ, ಇದೊಂದು ಸಣ್ಣ ವಿಷಯಕ್ಕೆ ನಾನು ತುಂಬ ಮಾತಾಡ್ತೀನಿ ಅಂತ ಹೇಳ್ತೀರಾ? ಹಂಗಲ್ಲ, ಅದು ಅಯ್ಯೋ ಅದೆಲ್ಲ ಬಿಟ್ಟಾಕಿ, ಇವಾಗ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೇಳಿ, ಏನು? ಅದು ಏನೂ ಇಲ್ಲ ಸರಸ್ವತಿ ಅವರೇ. ಅಲ್ಲ, ಇನ್ನೊಂದು ವಿಷಯ ಏನು ಅಂದರೆ, ನೀವೇನು ಏನಾದರೂ ಬೇಜಾರಾದರೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ಊರಿಗೆ ಹೋಗೋಣ, ಸರಿನಾ? ಇವಾಗಲೂ ಅವ್ರು ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಯ್ಯೋ, ಹಾಗೇನಿಲ್ಲ, ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಅದು ಇವಾಗ ಇನ್ನಷ್ಟು ಬೇಜಾರು ಆಗ್ತಾ ಇಲ್ಲ, ಯಾಕಂದರೆ ನಾಳೆ ಹೋಗ್ತೀನಲ್ವಾ ಮತ್ತೆ ಊರಿಗೆ. ನಿಮ್ಮನ್ನು ಬರೋಕ್ಕೆ ಹೇಳಿದ್ದಾರೆ, ಏನೋ ಶಾಸ್ತ್ರ ಇದೆಯಂತೆ. ಹೌದಾ, ನಾಳೆ ನಾನು ಅಲ್ಲಿ ಬರಬೇಕಾ? ಮತ್ತೆ ನೀವೇ ಬರಬೇಕು. ಯಾಕೆ, ಆಫೀಸಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದೆಯಾ? ಹಾಂ, ಅದೇ ನಿಮಗೆ ಗೊತ್ತಲ್ಲ, ಪ್ರಾಜೆಕ್ಟ್ ನಾಳೆ ಫೈನಲ್ ಅಲ್ವಾ? ಓ ಹೌದಲ್ವಾ, ಅಯ್ಯೋ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಸರಿ ಆಯಿತು, ಒಂಚೂರು ಕೆಲಸ ಇದೆ ಅದ್ರ ಮೇಲೆ ನನಗೆ, ನಾನು ಮಾಡ್ತಾ ಇರ್ತೀನಿ. ಅಡುಗೆ ನೀವೇ ಮಾಡ್ಕೊತೀರಾ? ಇಲ್ಲ ಬನ್ನಿ, ಬೇಗ ಇಬ್ಬರು ಅಡುಗೆ ಮಾಡಿಬಿಟ್ಟು ಕೆಲಸ ಮುಗಿಸ್ಬಿಡೋಣ. ಪರವಾಗಿಲ್ಲ, ನೀವೇನು ವರಿ ಆಗಬೇಡಿ, ಎಲ್ಲ ಕೆಲಸ ಮಾಡಾಯಿತು ನಾನು ಆಲ್ರೆಡಿ. ಆಫೀಸ್ನೆಲ್ಲ ಮುಗಿಸಿದ್ರಾ? ಮಧ್ಯಾಹ್ನ ನೀವು ಮಲಗಿದ್ರಲ್ಲ, ಆವಾಗ ಮಾಡಿದೆ. ಓ, ಥ್ಯಾಂಕ್ ಯು. ಅಯ್ಯೋ, ಈ ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡಿ. ಆಗಲ್ಲ, ಹೆಲ್ಪ್ ಮಾಡಿದ್ದೀರಲ್ವಾ, ಹಾಗಾಗಿ ಹೇಳಿದೆ. ಮತ್ತು ಅಲ್ಲಿ ಇನ್ನೊಂದು, ನಾವು ಈ ಥರ ಹೋಗಿ ಬನ್ನಿ ಅಂತ ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಮತ್ತೆ ಹಂಗಲ್ಲ, ನಾನು ಹಾಗೆ ಕರಿತೀನಿ, ನೀವು ಸರಸ್ವತಿ ಅಂತಲೇ ಅನ್ನಿ, ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಂತೀರಾ? ಪರವಾಗಿಲ್ಲ, ನಾನು ಹಾಗೆ ಕರಿತೀನಿ. ಅಯ್ಯೋ ಬೇಡ, ಸರಸ್ವತಿ ಅಂತಲೇ ಅನ್ನಿ, ಏನಾಗುತ್ತೆ? ಸರಿ ಆಯಿತು ಸರಸ್ವತಿ. ಸರಿ ಸುಭಾಷ್, ಬೇಗ ಅಡುಗೆ ಮಾಡ್ತೀನಿ, ಊಟಕ್ಕೆ ಬನ್ನಿ. ಎಷ್ಟೊತ್ತಂತ ಇಲ್ಲೇ ಕೂತ್ಕೋತೀರಾ, ಬೇಜಾರಾಗಲ್ವಾ? ಸರಿ ಆಯಿತು ಸರಸ್ವತಿ ಅವರೇ. ಅಯ್ಯೋ, ಮತ್ತೆ ಹಾಗೆ ಅಂತೀರಾ? ಸರಸ್ವತಿ. ಅಪ್ಪ, ಈ ಮನುಷ್ಯನಿಗೆ ಏನು ಗೊತ್ತಾಗಲ್ಲ, ಎಲ್ಲ ನಾನೇ ಹೇಳ್ಕೊಡ್ಬೇಕು. ಅಯ್ಯಪ್ಪ, ಒಂದು ನಿಮಿಷ ಭಯನೇ ಪಡಿಸ್ತಾರಲ್ಲ, ಏನು ಫಾಸ್ಟಾಗೆಲ್ಲ ಮಾತಾಡ್ತಾರೆ ಇವರಷ್ಟು ಫಾಸ್ಟ್ ಬರೋದೇ ಇಲ್ಲ ನನಗೆ. ಛೇ, ಇಷ್ಟು ತಿಂಗಳಿಂದ ಗೊತ್ತಿರೋರಾದ್ರೂ ಇವರು ನೋಡಿದ್ರೆ ಎದುರ್ಕೋತಾ ಇದ್ದೀನಲ್ಲ ನಾನು. ಆದರೂ ಈ ಹುಡುಗಿಯರು ತುಂಬ ಮಾತಾಡ್ತಾರೆ. ಬಾ
ಎಷ್ಟೇ ಆದರೂ ಗೀತನ ಅಕ್ಕ ಅಲ್ವಾ, ಅವ್ರಂಗೆ ಮಾತಾಡ್ತಾರೆ. ಆದರೂ ಪಾಪ ಒಳ್ಳೆ ಹುಡುಗಿ, ಚೆನ್ನಾಗಿ ನೋಡ್ಕೋಬೇಕು ಇವ್ರನ್ನ. ಓಹ್ ಯಾರಪ್ಪ ಇಷ್ಟೊತ್ತಲ್ಲಿ ಥೂ ಈ ಗೀತನ ಇವಾಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ. 3 ಹೊತ್ತು ತಲೆ ತಿನ್ಕೊಂಡು ನಾನು ತಲೆನೇ ಊಸ್ಟ್ ಮಾಡಾಕೊಳ್ಳೆ. ಏನು ಬ್ಲಾಕ್ ಮಾಡ್ಬಿಟ್ಟು ಅನ್ಬ್ಲಾಕ್ ಮಾಡಿದ್ದೀನಿ ಅಂದ್ರೂ ಹೆಂಗೆ ತಿಳ್ಕೊಂಡು ಫೋನ್ ಮಾಡೋಳು ಇವಳು. ಛೇ, ಏನು ಇವಳಿಗೆ ಪ್ರಾಬ್ಲಮ್ಮು? ಇರಲಿ ಅದೇನು ಪ್ರಾಬ್ಲಮ್ ಅಂತ ಕೇಳೇ ಬಿಡ್ತೀನಿ. ಹಲೋ ಹಲೋ, ಏನು ಸುಭಾಷ್, ಏನು ಈ ಥರ ಎಲ್ಲ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನು? ನನಗೊಂದು ಮಾತು ಹೇಳಿಲ್ಲ ಅಲ್ವಾ ನಿನ್ನ ಮದುವೆ ಅಂತ? ಏನೋ ಒಂದು ಮಾತು ಹೇಳಿವಾ? ಯಾಕೆ ಹೇಳ್ಬೇಕು ನಿಂಗೆ? ನನ್ನ ಜೀವನ ನನ್ನ ಲೈಫು ನೋಡು, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸರಿನಾ? ನನ್ನ ಮನಸ್ಸಿಂದ ನೀನು ಯಾವತ್ತೋ ಹೊರಗೆ ದಬ್ಬೆ ಆಯಿತು, ಸರಿನಾ? ಕಾನೂನು ಪ್ರಕಾರನೂ ನಾವು ಡಿವೋರ್ಸ್ ಆಗಿದ್ದೀವಿ. ಅಂಥದ್ರಲ್ಲಿ ನಿನಗೂ ನನಗೂ ಏನೂ ಸಂಬಂಧ ಇಲ್ಲ. ಸುಮ್ಮನೆ ನನಗೆ ಫೋನ್ ಮಾಡಿ ತಲೆ ತಿನ್ಬೇಡ ಗೀತಾ. ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊ, ಆಯಿತಾ? ಯಾಕೆ ಸುಭಾಷ್ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಾನಂದ್ರೆ ಎಷ್ಟು ಇಷ್ಟ ಇದ್ದೆ ನಿನಗೆ, ಇವಾಗ ಇಷ್ಟು ಬೇಗ ನನ್ನನ್ನು ಮರ್ತೋದ ನೀನು? ಏಯ್ ಸಿಟ್ಬಿಡ ನನಗೆ. ಏನು ಇಷ್ಟ? ನೀನು ಯಾವಳು ನಂಗೆ ಕೋಪ ಬರ್ಸ್ಬೇಡಾಗಿದ್ದ? ನೀನು ಯಾರು ಅಂತ ನಾನು ನೀನು ಇಷ್ಟಪಡಬೇಕು? ಥೂ ಅಸಹ್ಯ ಹಿಂಗ್ಸು ನೀನಂದರೆ ಆಗಲ್ಲ ನನಗೆ. ಇವಾಗ ನನ್ನ ಲೈಫಲ್ಲಿ ಬೇರೆ ಹುಡುಗಿ ಬಂದಿದ್ದಾಳೆ ನೋಡು, ನನಗೆ ಹೆಂಡ್ತಿ ಇದ್ದಾಳೆ. ಈ ಥರ ಎಲ್ಲ ಫೋನ್ ಮಾಡಿ ನನಗೆ ತಲೆ ತಿನ್ಬೇಡ, ಗೊತ್ತಾಯ್ತಾ? ಏನು ಏನು ನಮ್ಮಪ್ಪನು ನಿನ್ನ ಮದುವೆಗೆ ಬಂದಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನೀನು ಯಾರು ಮದುವೆ ಆಗಿದೆಯಾ, ಅವರೆಲ್ಲ ಯಾರು ಅಂತ ನನಗೆ ಗೊತ್ತಾಯ್ತು. ಆಯ್ತು ಎಲ್ಲ ಮಡಗಿರ್ತೀನಿ, ಯಾವುದು ಮರೆಯಲ್ಲ ನಾನು. ಒಂದಲ್ಲ ಒಂದು ದಿವಸ ನೋಡ್ಕೊ ನಿನ್ಗೆ ಏನು ಮಾಡ್ತೀನಿ ಅಂತ. ನಿಮ್ಮ ಜೀವನ ಯಾವತ್ತೂ ಚೆನ್ನಾಗಿರಬಾರ್ದು. ಏಯ್ ಇಡೇ ಫೋನ. ಏನು ಶಾಪ ಹಾಕಿದ ತಕ್ಷಣ ನಮ್ಮ ಜೀವನ ಹಾಳಾಗೋಗುತ್ತೆ. ಸುಮ್ಮನೆ ತಲೆ ತುಂಬಿಡಾಗಿತ್ತಾ? ನೀನು ಮದುವೆ ಆಗಿದೆಯಲ್ಲಮ್ಮ, ಅವಾಗೇ ನನಗೆ ಬಂದು ಹೇಳಿದೆ ನೀನು ನಾನು ಮದುವೆ ಆಗ್ತಾಯಿದ್ದೀನಿ ಅಂತ. ಯಾವನು ನೋಡೋ ಕಟ್ಕೊಂಡಿದ್ದೆ, ಹೋಗ ಅವನ ಜೊತೆ. ಸುಮ್ಮನೆ ನಂಗೆ ಸೈಕ್ ಮಾಡಬೇಡ, ನನಗೆ ಫೋನ್ ಮಾಡಬೇಡ, ಸುಮ್ಮನೆ ಫೋನ್ ಇಟ್ಬಿಡು. ನಿನ್ನ ಜೀವನದಲ್ಲಿ ನೀನು ಯಾವತ್ತು ಫೋನ್ ಮಾಡಿದ್ರು ನಾನು ಅವತ್ತೇ ಹೋಗ್ಬಿಟ್ಟು ರಾಹುಲ್ಗೆ ಹೇಳ್ತೀನಿ, ಇಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ನನಗಂತೂ ರೋಸ ತೊಗೋತೀನಿ ನಿನ್ನ ಕಾಟ ತಡೆದು ಕಟ್ ಮಾಡಿದೆ. ಏನು ತಲೆ ತಿಂತಾಳೆ ಇವಳು? ಅಲ್ಲ ಇವಳಿಗೂ ನನಗೂ ಏನು ಸಂಬಂಧ ಅಂತ ಇವಳು ಹಿಂಗೆ ತಲೆ ತಿಂತಾಳೆ ನಂಗೆ ಬಂದು ಯಾವಾಗಲೂ. ಮಾನ ಮರ್ಯಾದೆ ಏನೂ ಇಲ್ಲ ಇವಳಿಗೆ. ಇವಾಗ ನಂದೇ ಅದು ನನಗೆ ಹೆಂಡತಿ ಇದ್ದಾಳೆ, ಫೋನ್ ಮಾಡಿದ್ರೆ ಏನು ಅನ್ಕೋತಾಳೆ ಅಂತ ಜ್ಞಾನ ಬೇಡ ಇವಳಿಗೆ. ಏನು ಹೆಂಗ್ಸಿ ಇವಳು? ನನಗೆ ಸಂಬಳ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನನ್ನ ಈ ಥರ ಈ ಪ್ಲೇಟ್ ಚೇಂಜ್ ಮಾಡ್ತಾವಳಲ್ಲ ಇವಳು. ಒಬ್ಬೊಬ್ಬ ಭಾರಿ ಹೆಂಗ್ಸಿ ಇವಳು. ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ. ಇವಳು ಸರಸ್ವತಿ ಅವ್ರ ತಂಗಿನ? ಛೀ. ಏಯ್ ಏನೇನಿದು? ಒಂದ್ಸತಿ ಹೇಳೋದು ಫೋನ್ ಮಾಡಬೇಡ ಅಂತ, 50 ಸರಿ ಮಾಡ್ತಾನೆ ಇದ್ರೆ ನೋಡಿ ನಿಂಗೆ ಏನು ಮಾಡಿಸ್ತೀನಿ ಅಂತ. ಏನು 25 ಸರಿ ಫೋನ್ ಮಾಡೋ ಹುಚ್ಚ ನಿನಗೆ? ಒಳ್ಳೆ ಮೆಂಟಲ್ ಥರ ಆಡ್ತಿಲ್ಲ. ಹೌದು ಸುಭಾಷ್, ಹೌದು, ನಾನು ಮೆಂಟಲ್ ಆಗಿದ್ದೀನಿ. ನಿನ್ನ ಬೆಲೆ ಏನು ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ ಸುಭಾಷ್. ನಿನ್ನನ್ನು ಮರೆಯೋಕ್ಕಾಗ್ತಾ ಇಲ್ಲ ಸುಭಾಷ್ ನನಗೆ. ಏನು ಈಗ ತಾನೇ ನಿಮ್ಮ ಲೈಫ್ ಚೆನ್ನಾಗಿರಬಾರ್ದು ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಇವಾಗ ಆಲೇ ಈ ಥರ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಭಾರಿ ಹೆಣ್ಣು ಕಡೆ ನೀನು. ಯಪ್ಪ ನಿನ್ನ ಕೈಗೆ ಏನಾದರೂ ಒಂದು ದೇಶ ಕೊಟ್ಬಿಟ್ರೆ ಹಾಳು ಮಾಡಿ ಬೆಂಕಿ ಇಕ್ಬಿಡ್ತೀಯ ಅಂಥವಳು ನೀನು. ಸುಮ್ಮನೆ ಫೋನ್ ಇಡು, ನನ್ನ ತಲೆ ತಿನ್ಬೇಡ ಗೀತಾ. ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ಯಾ ನೀನು? ಬ್ಲಾಕ್ ಮಾಡ್ತೀನಿ ಇರು ನಿನ್ನ. ಬೇಡ ಸುಭಾಷ್, ಬೇಡ, ನಾನೇನು ಮಾತಾಡಲ್ಲ, ಸುಮ್ಮನೆ ಮಾತಾಡ್ತೀನಿ. ಅಟ್ಲೀಸ್ಟ್ ನಿನ್ನ ಫ್ರೆಂಡ್ ಆದರೂ ನನ್ನ ನೋಡ್ಕೊ, ನಿನ್ನ ಫ್ರೆಂಡ್ ಮಾಡ್ಕೊ. ಈ ಕೆಲೆ ಮುಚ್ಕೊಂಡು ಫೋನಾ? ಫ್ರೆಂಡ್ ಅಂತೆ ಫ್ರೆಂಡು. ಹ್ಞೂ ನಾಚಿಕೆ ಆಗಲ್ವಾ ಇವಳಿಗೆ? ಫ್ರೆಂಡ್ ಆಗಬೇಕಂತೆ ಫ್ರೆಂಡು. ನಾಚಿಕೆ ಮಾನ ಮರ್ಯಾದೆ ಇಲ್ದವಳು. ಫೋನ್ನ ಎತ್ತಿಸ್ಬಿಟ್ಟು ಪಾಪ ಸರಸ್ವತಿ ಅವ್ರಿಗೆ ಹೋಗಿ ಏನಾದರೂ ಹೆಲ್ಪ್ ಮಾಡಬೇಕು. ಒಬ್ಬರೇ ಎಲ್ಲ ಮಾಡ್ತಾವ್ರೆ. ಸರಿ ಆಯಿತು, ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ. ಬರ್ತೀವಿ.